ಇದೇನಪ್ಪ ಇಲ್ಲಿ ರಸ್ತೆಗಳನ್ನೆಲ್ಲ ವಿದ್ಯುತ್ ದೀಪಾಲಂಕಾರಗಳಿಂದ ಶೃಂಗಾರ ಮಾಡಿದ್ದಾರೆ, ಇಲ್ಲಿ ಜಾತ್ರೆ ಊರಬ್ಬ ಏನಾದರೂ ನಡೀತಾ ಇದೆ ಅಂತ ನಿಮಗೆ ಆಶ್ಚರ್ಯ ಆಗ್ತಾ ಇದೆಯಾ? ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೇವೆ. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯಾಧ್ಯಕ್ಷರಾದ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಬಿಸನಹಳ್ಳಿ ಮತ್ತು ಕೊರಳೂರು ಗ್ರಾಮಗಳಲ್ಲಿ ಗ್ರಾಮ ಶಾಖೆ ಉದ್ಘಾಟನೆ, ಅಂಬೇಡ್ಕರ್ ಭಾವಚಿತ್ರ ಉದ್ಘಾಟನೆ ಮತ್ತು ಮಹಾನಾಯಕ ಧಾರಾವಾಹಿಯ ಬೃಹತ್ ಬ್ಯಾನರ್ ಹಾಗೂ LED ಪರದೆಯಲ್ಲಿ ನೇರ ಪ್ರಸಾರ ವೀಕ್ಷಣೆ ಕಾರ್ಯಕ್ರಮಕ್ಕೆ ಮಾವಳ್ಳಿ ಶಂಕರ್ ಅವರು ಚಾಲನೆಯನ್ನು ನೀಡಿದರು. ಕೊರಳೂರು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಬಿಸನಹಳ್ಳಿ ಮತ್ತು ಕೊರಳೂರು ಗ್ರಾಮಗಳಲ್ಲಿ ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಿ ಮಹಾನಾಯಕ ಧಾರಾವಾಹಿಯ ಬೃಹತ್ ಬ್ಯಾನರನ್ನು ಅನಾವರಣಗೊಳಿಸಿ ಸಾವಿತ್ರಿಬಾಯಿ ಫುಲೆ ಅವರ 190ನೇ ಜಯಂತ್ಯೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಪಠ್ಯ ಪರಿಕರಗಳನ್ನು ವಿತರಣೆ ಮಾಡಲಾಯಿತು. ಭೂಮಿ ತಾಯಿ ಬಳಗದಿಂದ ಕ್ರಾಂತಿ ಗೀತೆಗಳನ್ನು ಆಡಿ ಮನರಂಜಿಸುವ ಮುಖಾಂತರವಾಗಿ ಪಟಾಕಿ ಸಿಡಿಸಿ ಸಂಭ್ರಮದಿಂದ ಅಂಬೇಡ್ಕರ್ ಮಹಾನಾಯಕ ಜಾತ್ರೆ ಸಾವಿತ್ರಿಬಾಯಿ ಫುಲೆ ಜಯಂತಿಯನ್ನು ಜಾತ್ರೆಯೋಪಾದಿಯಲ್ಲಿ ಆಚರಿಸಲು ನೆರೆದಿದ್ದ ಸಾವಿರಾರು ಜನರು ಸಾಕ್ಷೀಭೂತರಾದರು. ನಿಮಗೆ 2 ಆಯ್ಕೆಗಳಿವೆ. ಮೊದಲನೇದು, ಈ ಪುಟ್ಟ ಹುಡುಗಿಯ ಮಗನ ಈಗಲೇ ಇಲ್ಲೇ ನಿಲ್ಲಿಸಿ. ಇಡೀ ಜಗತ್ತು ಅಂಬೇಡ್ಕರ್ ಅವರನ್ನ ಗೌರವಿಸುತ್ತದೆ. ಆದರೆ ಈ ದೇಶದಲ್ಲಿ ಅಂಬೇಡ್ಕರ್ ಅಂದ ತಕ್ಷಣ ಅದು ಕೇವಲ ಒಂದು ವರ್ಗದ ನಾಯಕ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಜಾತಿಯ ಪರದೆಯಿಂದ ಬಿಟ್ಟು ಅವರನ್ನು ನೋಡ್ಬೇಕಾಗ್ತದೆ. ಈ ದೇಶದಲ್ಲಿ ಎಲ್ಲ ಸಮಸ್ಯೆಗಳಕ್ಕೋಸ್ಕರ ಅಂಬೇಡ್ಕರ್ ಅವರು ಈ ದೇಶದ ನಮ್ಮೆಲ್ಲರ ಸ್ಫೂರ್ತಿಯ ನಾಯಕರು. ಆ ಕಾರಣಕ್ಕಾಗಿ ಅವರನ್ನ ಈ ಜಗತ್ತಿನ ಮಹಾನಾಯಕ ಅಂತ ಹೇಳ್ತೀವಿ. ಜಗತ್ತಿನ ಮಹಾನಾಯಕ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಹಕಾರದಿಂದ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ. ಇಂಥ ಒಬ್ಬ ಹೋರಾಟಗಾರರು ರಾಜಕಾರಣಕ್ಕೆ ಬರಬೇಕು. ಅವ್ರಿಗೆ ಗೊತ್ತಿರುತ್ತೆ ಬಡವರ ಕಷ್ಟ, ಹಸ್ತವರ ಕಷ್ಟ, ಮಹಿಳೆಯರ ಕಷ್ಟ, ವಿದ್ಯಾರ್ಥಿಗಳ ಸಂಕಟ. ಅಂತ ಒಬ್ಬ ನಾಯಕನನ್ನ ಈ ವೇದಿಕೆ ಮೇಲಿರುವಂತ ಗಣ್ಯರು ಮತ್ತು ನೀವು ಸೃಷ್ಟಿ ಮಾಡಿದ್ದೀರಿ. ಮುಂದೆಯೂ ಸಹ ನಿಮ್ಮೆಲ್ಲರ ಸಹಕಾರ ಅವ್ರಿಗೆ ಯಾವಾಗಲೂ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ಕೊಳ್ತಿದ್ದೇನೆ. ಅದ್ರ ಜೊತೆಯಲ್ಲಿ ದಲಿತ ಸಂಘರ್ಷ ಸಮಿತಿಗೆ ಈ ನಾಡಿನ ಉದ್ದಗಲಕ್ಕೂ ಅಭೂತಪೂರ್ವ ಬೆಂಬಲವಿದೆ. ತಾಯಿ ಸಾವಿತ್ರಿಬಾಯಿ ಫುಲೆಯವರ 190ನೇ ಜನ್ಮದಿನದ ಶುಭಾಶಯಗಳನ್ನು ನಾನು ಸಲ್ಲಿಸ್ತೇನೆ. ಈ ದೇಶದ ಬಹುಸಂಖ್ಯಾತರಿಗೆ, ತಳ ಸಮುದಾಯಗಳಿಗೆ ಅಕ್ಷರ ನಿರಾಕರಿಸಿಬೇಕು ಅನ್ನೋ ಕಾರಣಕ್ಕೆ ಸಾವಿತ್ರಿಬಾಯಿ ಫುಲೆಯವರು ಅಕ್ಷರವನ್ನು
ಇರ್ತಕ್ಕಂಥವರು ಮತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿ ಮೊದಲನೆಯದಾಗಿ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ತೆರೆದಂಥ ಕೀರ್ತಿ ತಾಯಿ ಸಾವಿತ್ರಿಬಾಯಿ ಫುಲೆ. ಆದರೆ ಇವತ್ತು ಶಿಕ್ಷಣ ಅನ್ನುವಂಥದ್ದು ಕೇವಲ ಉಳ್ಳವರ ಸೊತ್ತಾಗ್ತಾ ಇದೆ. ಇವತ್ತು ಬಡವರ ಪಾಲಿಗೆ ಶಿಕ್ಷಣ ಒಂಥರ ಗಗನ ಕುಸುಮ ಆಗ್ತಾ ಇದೆ. ಇವತ್ತು ಹಣವಂತರಿಗೆ ಮಾತ್ರ ಶಿಕ್ಷಣ, ಉನ್ನತ ಶಿಕ್ಷಣ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಇವತ್ತು ತರ್ತಾ ಇದ್ದಾರೆ. ಹೊಸ ಶಿಕ್ಷಣ ನೀತಿ ಏನು ತರ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ಇದು ಅತ್ಯಂತ ಅಪಾಯಕಾರಿಯಾದಂತಹ ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಕಂಡಂತ ಕನಸುಗಳಿತ್ತು. ಸರ್ವರಿಗೂ ಶಿಕ್ಷಣ, ಸರ್ವರಿಗೂ ಸಮಾನ ಶಿಕ್ಷಣ ಸಿಗಬೇಕು. ಉಳ್ಳವರು ಮತ್ತು ಇಲ್ಲದವರು ಇಬ್ಬರು ಒಂದೇ ಶಾಲೆಗೆ ಹೋಗಬೇಕು. ಇವತ್ತು ಏನು ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಸಮಾನ ಶಿಕ್ಷಣ ನೀತಿ ಇದೆ, ಆ ಸಮಾನ ಶಿಕ್ಷಣ ನೀತಿ ಭಾರತದಲ್ಲೂ ಬರಬೇಕು ಅನ್ನುವಂಥ ಒಂದು ಹೋರಾಟವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಒಂದು ಕೇಂದ್ರ ಸರ್ಕಾರ ಕೂಡಲೇ ಹೊಸ ಶಿಕ್ಷಣ ನೀತಿಯನ್ನು ಅದನ್ನು ಹಿಂತೆಗೆದುಕೊಳ್ಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ.